ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ 24ಕ್ಕೆ ನಟ ದರ್ಶನ್ ಅವರ ಮಾಫಿ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು ಪ್ರದೋಷ್ ವಿಚಾರಣೆಯನ್ನ ಜಡ್ಜ್ ನಡೆಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಏನ್ ಅರ್ಜಿ ಸಲ್ಲಿಸಿದ್ದೀರಾ, ಏನಿದೆ ಅರ್ಜಿಯಲ್ಲಿ ಅಂತ ಹೇಳ್ಬಿಟ್ಟು ಜಡ್ಜ್ ಇಲ್ಲಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರದೋಷ್ಗೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ 24ಕ್ಕೆ ನಟ ದರ್ಶನ್ ಅವರ ಮಾಫಿ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೋಷ್ ಅವರ ವಿಚಾರಣೆಯನ್ನ ಜಡ್ಜ್ ನಡೆಸಿದ್ರು. ಏನ್ ಅರ್ಜಿ ಸಲ್ಲಿಸಿದ್ದೀರಾ, ಏನ್ ಬರ್ದಿದ್ದೀರಾ ಅರ್ಜಿಯಲ್ಲಿ ಅಂತ ಹೇಳಿ ಕೋರ್ಟ್ ಪ್ರಶ್ನೆಯನ್ನ ಕೂಡ ಮಾಡ್ತು. ಸದ್ಯ ಮಾಫಿ ಸಾಕ್ಷಿ ಹೇಳೋಕೆ ನಾನು ಅರ್ಜಿ ಸಲ್ಲಿಸಿದ್ದೀನಿ ಅಂತ ಹೇಳಿ ಪ್ರದೋಷ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಅರ್ಜಿಯಲ್ಲಿ ಏನ್ ಬರ್ದಿದ್ದೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ. ಎಲ್ಲವನ್ನ ಓದಿಯೇ ನಾನು ಸಹಿ ಹಾಕಿದ್ದೀನಿ ಅಂತ ಪ್ರದೋಷ್ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಸೊ ಏನ್ ಬರ್ದಿದ್ದಾರೆ, ಏನ್ ಹೇಳಿದ್ದಾರೆ? ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗಿರುವಂತದ್ದು. ಸೊ ಅವ್ರ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಜಡ್ಜ್ ಕೇಳ್ತಾರೆ, ಏನ್ ಅರ್ಜಿ ಹಾಕಿದ್ದೀರಾ, ಏನ್ ಬರ್ದಿದ್ದೀರಾ ಅರ್ಜಿಯಲ್ಲಿ, ಇಷ್ಟು ದಿನ ಆದ್ಮೇಲೆ ಈಗ ಅರ್ಜಿ ಸಲ್ಲಿಸ್ಬೇಕಿತ್ತಾ, ಏನು ಎಲ್ಲ ವಿಚಾರವನ್ನ ಕೇಳಿದಾಗ ಪ್ರದೋಷ್ ಹೇಳ್ತಾರೆ, ನಾನು ಎಲ್ಲವನ್ನ ಕೂಡ ಒಂದೊಂದೇ ಪಾಯಿಂಟ್ ಅನ್ನ ಓದಿ ಅದಕ್ಕೆ ನನ್ನ ಸಹಿಯನ್ನ ಹಾಕಿದ್ದೀನಿ ಅಂತ ಜಡ್ಜ್ ಮುಂದೆ ಪ್ರದೋಷ್ ಹೇಳಿಕೆಯನ್ನ ಕೊಡ್ತಾರೆ. ಸೊ ಅದಕ್ಕೆ ಈಗ ದರ್ಶನ್ ಅವರ ಭವಿಷ್ಯ ಆಗಸ್ಟ್ 24ಕ್ಕೆ ನಿರ್ಣಯ ಆಗುತ್ತೆ. ಸೊ ಮಾಫಿ ಸಾಕ್ಷಿಯನ್ನ ಬಹಳ ಒಂದು ಸೀರಿಯಸ್ ನೋಟ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ ಕೋರ್ಟ್. ಹಾಗಾದ್ರೆ ಪ್ರದೋಷ್ ಕೊಟ್ಟಿರುವಂತಹ ಹೇಳಿಕೆಗಳೆಲ್ಲವೂ ಕೂಡ ಸರಿಯಾಗಿದ್ರೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಸಿಕ್ಕರೆ ದರ್ಶನ್ ಅವರಿಗೆ ಈ ಕೇಸ್ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗಿದ್ರೆ ಪ್ರದೋಷ್ ಹೇಳಿದ್ದೇನು, ಜಡ್ಜ್ ಮುಂದೆ ಏನ್ ಹೇಳಿದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸದ್ಯ ರೇಣುಕಾಸ್ವಾಮಿ ಹತ್ಯೆ ನಡೆದಿದೆ, ಅದರಲ್ಲಿ ನನ್ನ ಪಾತ್ರ ಏನು ಇರಲಿಲ್ಲ. ಸೊ ಅವರ ಪಾತ್ರದ ಕುರಿತಂತೆ ಇಲ್ಲಿ ಪ್ರದೋಷ್ ಹೇಳಿಕೆ ಕೊಡ್ತಾರೆ. ಬೇರೆಯವರ ಪಾತ್ರ ಏನು ಅನ್ನೋದನ್ನ ನಾನಿಲ್ಲಿ ವಿವರಿಸಿದ್ದೀನಿ. ನನ್ನ ಪಾತ್ರ ಏನೂ ಇಲ್ಲ, ಬೇರೆಯವರು ಏನೇನ್ ಪಾತ್ರ ಮಾಡಿದ್ರು, ಯಾಕಂತಂದ್ರೆ ನಾನು ಈ ಒಂದು ಪ್ರಕರಣದ 14ನೇ ಆರೋಪಿ, ಹಾಗಾಗಿ ನನ್ನ ಪಾತ್ರ ಏನು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವೇನು ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂತ ಹೇಳಿ ಜಡ್ಜ್ ಪ್ರದೋಷ್ ಅವರಿಗೆ ಕೇಳ್ತಾರೆ. ಪ್ರದೋಷ್ ಉತ್ತರ ಕೊಡ್ತಾರೆ, ನಾನು MBA ಫೈನಾನ್ಸ್ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರದೋಷ್ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಇಂಗ್ಲಿಷ್ ಓದೋಕೆ ಬರೆಯೋಕೆ ಬರುತ್ತಾ ನಿಮ್ಗೆ, ಚೆನ್ನಾಗಿ ಬರೀತೀರಾ ಇಂಗ್ಲಿಷ್ನ, ಚೆನ್ನಾಗಿ ಓದ್ತೀರಾ ತಪ್ಪಿಲ್ಲದೆ ಅಂತ ಜಡ್ಜ್ ಇಲ್ಲಿ ಕೇಳ್ತಾರೆ. ಅದಕ್ಕೆ ಪ್ರದೋಷ್ ಉತ್ತರ ಕೊಡ್ತಾರೆ, ಘಟನೆಗೆ ಮುಂಚೆ ನೀವು ಕೆಲಸದಲ್ಲಿದ್ದೀರಾ ಅಂತಾನು ಜಡ್ಜ್ ಇಲ್ಲಿ ಕೇಳ್ತಾರೆ. ಯಾಕಂತಂದ್ರೆ MBA ಆಗಿದೆ ಅಂದಮೇಲೆ ಓದೋಕ್ ಬರೆಯೋಕ್ ಬರುತ್ತಾ, ಅಥವಾ ಈ ಘಟನೆಗೆ ಮುಂಚೆ ಯಾವ ಕೆಲಸ ಮಾಡ್ತಿದ್ರಿ, ಏನ್ ಮಾಡ್ತಿದ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರದೋಷ್ ಖಾಸಗಿ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಪ್ರದೋಷ್ ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಅರ್ಜಿಯಲ್ಲಿ ಏನ್ ಉಲ್ಲೇಖಿಸಿದ್ದೆ, ಏನ್ ಹೇಳಿದ್ದೀರಾ, ಅರ್ಜಿಯಲ್ಲಿ ಏನ್ ಬರ್ದಿದ್ದೀರಾ ಅಂತ ಕೇಳ್ತಾರೆ ಜಡ್ಜ್ ಇಲ್ಲಿ. ಈ ಕೇಸಲ್ಲಿ ಏನಾಯ್ತು, ಯಾವ ಉದ್ದೇಶಕ್ಕೆ ಕೊಲೆಯಾಯ್ತು, ಯಾವ ಉದ್ದೇಶದಿಂದ ನೀವು ಇಷ್ಟು ಜನ ಕೊಲೆ ಮಾಡಿದ್ರಿ, ನೀವು ಈ ಕೇಸ್ನ 14ನೇ ಆರೋಪಿ, ಸೊ ಯಾಕಾಗಿ ಕೊಲೆ ಆಯ್ತು ಅಂತ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ವಿಷಯವನ್ನ ಕೂಡ ಪ್ರಸ್ತಾಪ ಮಾಡೋಕೆ ನಾನು ರೆಡಿ ಇದ್ದೀನಿ. ಏನೇನ್ ನಡೀತು, ಇಂಚಿಂಚು ಕೂದಲೆಳೆ ಅಂತರದಿಂದ ಹಿಡಿದು ಅದು ಹೇಗೆ ಸಾವನ್ನಪ್ಪಿದ್ರು ಎಲ್ಲವನ್ನ ಕೂಡ ನಾನು ವಿವರಿಸ್ತೀನಿ, ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರದೋಷ್ ಜಡ್ಜ್ ಮುಂದೆ ಉತ್ತರ ಕೊಡ್ತಾರೆ. ಹಾಗೆ ಜಡ್ಜ್ ಮುಂದೆ ಪ್ರತಿಯೊಂದು ವಿವರವನ್ನ ಆರೋಪಿ ಪ್ರದೋಷ್ ಬಿಚ್ಚಿಟ್ಟಿದ್ದಾರೆ. ಪ್ರತಿಯೊಂದು ವಿವರ ಎಳೆಯಾಗಿ ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗ್ ಕಿಡ್ನಾಪ್ ಮಾಡಿದ್ರು, ಸೊ ಈ ಮೆಸೇಜ್ ತೋರಿಸ್ತವ್ರು ಯಾರು, ದರ್ಶನ್ ಅವ್ರು ಯಾಕೆ ಕೋಪಗೊಂಡ್ರು, ಪವಿತ್ರ ಗೌಡ ಅವ್ರನ್ನ ಯಾರು ಕರ್ಕೊಂಡು ಹೋದ್ರು, ಮೊದಲು ಯಾರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು, ಆ ಹಲ್ಲೆ ಬಹಳ ಗಂಭೀರವಾಗಿ ಸಾವನ್ನಪ್ಪೋ ತನಕ ಯಾರಲ್ಲಿ ಪ್ರೇರೇಪಿಸಿದ್ರು ಎಲ್ಲವನ್ನ ಕೂಡ ನಾನು ವಿವರಿಸ್ತೀನಿ ಅಂತ ಪ್ರದೋಷ್ ಹೇಳಿದ್ದಾರೆ. ಹಾಗೆ ಆಗಸ್ಟ್ 24ಕ್ಕೆ ಆದೇಶ ಪ್ರಕಟಿಸುವುದಾಗಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಷ್ಟೆಲ್ಲ ಆಯಾಮದಲ್ಲೂ ಕೂಡ ಜಡ್ಜ್ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಗೆ ಮುಂದಾಗಿರುವಂತಹ ಪ್ರದೋಷ್ ಅವರನ್ನ ವಿಚಾರಣೆ ಮಾಡಿ ಈ ಒಂದು ಕೇಸ್ನ ಅಂದ್ರೆ ಅವ್ರು ಏನೇನು ಅರ್ಜಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಖುದ್ದು ಮುಖಾಮುಖಿಯಾಗಿ ಪ್ರದೋಷ್ ಅವರ ಬಳಿ ವಿಚಾರಿಸಿದ್ದಾರೆ. ಯಾಕಂತಂದ್ರೆ ಕೊಟ್ಟಿರೋ ಹೇಳಿಕೆ ಒಂದು ಮುಖಾಮುಖಿಯಾಗಿ ಕೇಳುವಾಗ ಬೇರೆ ರೀತಿಯಾಗಿ ಏನಾದರೂ ಉತ್ತರ ಕೊಟ್ರೆ, ಯಾಕಂದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು. ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಬಹಳ ಮುಖ್ಯವಾಗಿ ಸಿಕ್ಕಿರುವಂತಹ ಸಾಕ್ಷಿ
ಸಾಕ್ಷಿ ಅಂತಂದ್ರೆ ಈಗ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ಅವ್ರು ಹೇಳಿರೋದಕ್ಕೂ ಇಲ್ಲಿ ಕೊಟ್ಟಿರೋದಕ್ಕೂ ಸರಿಯಾಗಿದೆಯಾ, ಮೌಖಿಕವಾಗಿ ಲಿಖಿತವಾಗಿ ಎರಡೂ ತಾಳೆ ಆಗ್ತಾ ಇದೆಯಾ, ಎಲ್ಲವನ್ನ ಕೂಡ ಕೋರ್ಟ್ ನೋಡುತ್ತೆ. ಹಾಗಾಗಿ ಜಡ್ಜ್ ಇಷ್ಟು ಅಂಶವನ್ನ ಕೂಡ ಪರಿಗಣಿಸಿ ಈಗ ಇವ್ರು ಹೇಳಿರೋದನ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ, ಅರ್ಜಿಯಲ್ಲಿ ಕೊಟ್ಟಿರೋದು ಕೂಡ ಆಲ್ರೆಡಿ ಜಡ್ಜ್ ಹತ್ರ ಇದೆ. ಸೊ ಎರಡನ್ನೂ ಕೂಡ ತಾಳೆ ಹಾಕಿ ಆಗಸ್ಟ್ 24ನೇ ತಾರೀಕಿಗೆ ಅವರ ಆದೇಶವನ್ನ ಪ್ರಕಟಿಸುತ್ತೆ. ಹಾಗಾಗಿ ಆಗಸ್ಟ್ 24ನೇ ತಾರೀಕು ದರ್ಶನ್ ಅವರಿಗೆ ಬಹಳ ನಿರ್ಣಾಯಕ ದಿನ ಅಂತಲೇ ಹೇಳಾಗುತ್ತೆ. ಸೊ ಒಂದು ವೇಳೆ ಪ್ರದೋಷ್ ಅವರು ಕೊಟ್ಟಿರೋದು ಹೇಳಿರೋದು ಎರಡೂ ತಾಳೆಯಾದ್ರೆ, ಎರಡೂ ಸರಿಯಾದ್ರೆ ದರ್ಶನ್ ಅವರ ಪರಿಸ್ಥಿತಿ ಮತ್ತಷ್ಟು ಇಕ್ಕಟ್ಟಿಗೆ ಮುಂದೂಡುತ್ತೆ.